ಬೆಂಗಳೂರಲ್ಲಿ ಮಳೆ ಅಂದರೆ ಕೆಲವರಿಗೆ ಚಾಯ್, ಬಜ್ಜಿ, ಬ್ಯೂಟಿಫುಲ್ ವೆದರ್. ಆದರೆ ಇದೇ ಮಳೆ ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್, ವಾಟರ್ ಲಾಗಿಂಗ್, ಪ್ಯಾಥೋಲ್ಸ್, ಆಟೋ ಸಿಗಲ್ಲ, ಬೈಕ್ ರೈಡ್ ಡೇಂಜರಸ್, ಫುಟ್ಪಾತಲ್ಲಿ ನಡೆಯೋಕೆ ಆಗಲ್ಲ. ಅಂತೂ ಒಂದು ಸಣ್ಣ ಮಳೆ ಬಂದರೂ ಬೆಂಗಳೂರಿನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡುತ್ತೆ. ಮಳೆ ಶುರು ಆಯಿತು ಅಂದರೆ ರಸ್ತೆಯಲ್ಲಿ ವೆಹಿಕಲ್ ಸ್ಪೀಡ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಈ ವೇ ಬಂದು ನಾಯಂಡಹಳ್ಳಿಯಿಂದ ಗುರುಗುಂಟೆಪಾಳ್ಯಕ್ಕೆ ಹೋಗೋ ರೋಡ್. ಯಾವುದೇ ಥರ ಸಿಗ್ನಲ್ ಕೂಡ ಇಲ್ಲ, ಆದರೂ ಕೂಡ ತುಂಬ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಇಲ್ಲಿ. ಇನ್ನು ಮಳೆ ಬಂತಂದರೆ ಜಾಸ್ತಿ ಪ್ರಾಬ್ಲಮ್ ಆಗೋದು ಈ ಥರ ರೋಡ್ ಸೈಡಲ್ಲಿ ನಿಂತು ವ್ಯಾಪಾರ ಮಾಡೋರಿಗೆ. ಫ್ರೂಟ್ಸ್, ವೆಜಿಟೇಬಲ್ಸ್ ಮೇಲೆಲ್ಲ ನೀರು ಬೀಳಬಾರ್ದು ಅಂತ ಈ ಥರ ಕವರ್ ಮಾಡ್ಕೊಂಡಿರ್ತಾರೆ. ಸಿಗ್ನಲಲ್ಲಿ ನಿಂತಿರೋದ್ರಿಂದ ಈ ಮಳೆ ಹನಿ ಬೀಳ್ತಾ ಇರೋದನ್ನು ನಾನು ಗಮನಿಸ್ತಾ ಇದ್ದೀನಿ. ಇದು ಫ್ಲೈಓವರಿಂದ ಬೀಳ್ತಾ ಇದೆ. 2 ವೀಲರ್ ರೈಡರ್ಸ್ಗೆ, 4 ವೀಲರ್ ರೈಡರ್ಸ್ಗೆ, ಕಾರ್ ಒಳಗೆ ಇದ್ದವರಿಗೆ ರೇನ್ ಒಂದು ಎಕ್ಸ್ಪೀರಿಯನ್ಸ್, ಬೈಕ್ ರೈಡರ್ಸ್ಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮಳೆ ಬಂದಾಗ ಇನ್ನೊಂದು ಪ್ರಾಬ್ಲಮ್ ಅಂದರೆ ಆಟೋ ಸಿಗಲ್ಲ, ಕ್ಯಾಬ್ ಸಿಗಲ್ಲ. ರೇನ್ ಟೈಮಲ್ಲಿ ಎವ್ರಿ ಒನ್ ವಾಂಟ್ಸ್ ಅ ರೈಡ್. ಮಳೆ ಟೈಮಲ್ಲಿ ಆಟೋ, ಕ್ಯಾಬ್ ಸಿಗೋದಕ್ಕೆ ಕೂಡ ತುಂಬ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಬೆಂಗಳೂರಿನ ಇನ್ನೊಂದು ಸ್ಟೋರೀಸ್ ಜೊತೆ ಬರ್ತೀನಿ. ದಿಸ್ ಈಸ್ ಬೆಂಗಳೂರು ಸ್ಟೋರೀಸ್. ಬೆಂಗಳೂರಿನ ಒಂದು ಬೇರೆ ಆ್ಯಂಗಲಲ್ಲಿ ನೋಡೋಣ.